ಹಾಯ್ ಗಾಯ್ಸ್, ಇವತ್ತು ಲಾಗ್ ಮಾಡ್ತಿರೋ ಉದ್ದೇಶ ಇಷ್ಟೇ. ಮಾಗಡಿಲಿ ನೋಡಿ ಕನಕದಾಸರ ಜಯಂತಿ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಮಕ್ಳು ಇಬ್ಬರು ಕರ್ಕೊಂಡು ಹೋಯ್ತವ್ರು. ನನ್ನ ಬಾರೋ ಹೋಗಿ ನೋಡೋಣ ಅಂತ ಹೋಯ್ತಾ ಇದ್ದೀವಿ. ಮಾಗಡಿ ಒಳಗಡೆ ಬಂದರೆ ಇವತ್ತು ಟ್ರಾಫಿಕ್ ಆಗಿಬಿಟ್ಟಿತ್ತು. ಶಾಕ್ ಆಗೋದು, ಏನಪ್ಪ ಇವತ್ತು ಟ್ರಾಫಿಕ್ ಆಗಿಬಿಟ್ಟೈತೆ ಮಾಗಡಿಲಿ ಅಂತ. ಅಲ್ಲೆಲ್ಲ ಮುಗಿಸ್ಕೊಂಡು ಮಾರ್ಕೆಟ್ ಒಳಗಡೆ ಬಂದ ಕನಕದಾಸರ ಜಯಂತಿ ನೋಡೋಣ ಅಂತ ಇಲ್ಲೊಬ್ಬ ಅಂಕಲ್ ಗುದ್ಯೋಕ್ಕೆ ಬರ್ತಾವ್ರು ನಮಗೆ. ಅಲ್ಲಿಂದ ತಿರ್ಗಾ ಮುಂದೆ ಬಂದ ಈ ಅಂಕಲ್ ನೋಡಿ ಎಷ್ಟು ಸಕ್ಕತ್ತಾಗೋರೆ ಅಂತ. ಅಲ್ಲಿಂದ ಬಂದ ಕನಕದಾಸರ ಜಯಂತಿ ಅಂತ ಎಂತೆಂಥ ಕಲಾ ತಂಡಗಳು ಕರೆಸಿದ್ರು ನೋಡಿ. ಕನಕದಾಸರ ಜಯಂತಿ ನೋಡ್ಕೊಂಡು ಫಿಲಮ್ಗೆ ಹೋಗೋಣ ಅಂತದ್ದು. ಇವಾಗ ನನ್ನ ಫ್ರೆಂಡ್ ಬಂದು ನೋಡಿ ಕಾಯ್ತಿದ್ದ ಪಾಪ. ಅವ್ನು ಕರ್ಕೊಂಡು ಹಂಗೆ ಫಿಲಮ್ ಥಿಯೇಟ್ರ್ ಒಳಗಡೆ ಹೋಗಿ ಟಿಕೆಟ್ ಕೊಡೋದು ಲೇಟ್ ಆಗಿತ್ತು, ನಿಂತಿದ್ದು. ಹಂಗೆ ನೋಡಿ ಇವನ್ನ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಟಿಕೆಟ್ ತಗೊಂಡು ಒಳಗಡೆ ಹೋದ್ರೆ ಇವ್ರು ಸೀಟ್ ಹುಡುಕ್ತವ್ರೆ. ಸೀಟ್ ನಂಬರೇ ಹಾಕಿಲ್ಲ. ನಡೀರೋ ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ಹೋಗಿ ಕೂತ್ಕೊಂಡು ಇನ್ನೂ ಯಾರೂ ಜನ ಬಂದಿರಲಿಲ್ಲ, ಬಂತಾಯಿದ್ರು. ಮತ್ತವ್ರೆ ಗ್ಯಾಪಲ್ಲಿ ನನ್ನ ಮಕ್ಕಳು ಇಬ್ಬರು ಫ್ರೀ ಫೈರ್ ಆಡ್ತವ್ರೆ. ಮೂವಿ ಸ್ಟಾರ್ಟ್ ಆಯಿತು. ಯಾವ ಮೂವಿ ಅಂದರೆ ಲವ್ ಯು ಮುದ್ದು ಅಂತ. ಸೂಪರ್ ಮೂವಿ ಮಾಡಿದ್ದಾರೆ. ರಿಯಲ್ ಸ್ಟೋರಿನ ನಡೆದಿರೋದನ್ನ ಮೂವಿ ಮಾಡಿ ತೋರಿಸಿದ್ದಾರೆ. ಈ ಮೂವಿ ನೋಡ್ತಿದ್ರೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕಣ್ಣೀರೇ ಬಂದ್ಬಿಡುತ್ತೆ. ನೀವೇ ನೋಡಿ, ಕ್ಲೈಮ್ಯಾಕ್ಸ್ ಹಾಕಿದ್ದೀನಿ, ವೆಯ್ಟ್ ಮಾಡಿ. ಲಾಸ್ಟ್ ಗಂಟೆ ವಿಡಿಯೋ ನೋಡಿ, ಕ್ಲೈಮ್ಯಾಕ್ಸ್ ನೋಡಿ. ರಿಯಲ್ ಲೈಫ್ ಸ್ಟೋರಿನ ಕತೆ ಥರ ಬರೆದು ತೋರಿಸಿರೋರು ಒಂದು ಹ್ಯಾಟ್ಸ್ ಆಫ್ ಗುರು. ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಮಾತ್ರ. ಕ್ಲೈಮ್ಯಾಕ್ಸ್ ಗಂಟ ನೋಡಿ, ಕ್ಲೈಮ್ಯಾಕ್ಸಲ್ಲಿ ಕಣ್ಣೀರೇ ಬಂದ್ಬಿಡುತ್ತೆ. ಇಲ್ಲಿಂದ ನೋಡಿ, ಇದೇ ಕ್ಲೈಮ್ಯಾಕ್ಸ್ ಅನ್ಕೊಬಿಡಿ. ಇನ್ನು ಮುಂದೆ ಇದೆ ನೋಡಿ. ಎಲ್ಲ ಹುಡುಗರು ತಾಯಿ ಕಳ್ಕೊಂಡಿರೋರು ತಾನು ಮದುವೆ ಆಗೋ ಹೆಂಡ್ತಿಲಿ ತಾಯಿ ನೋಡ್ತಾರೆ ಅಂದರೆ ಇದರಲ್ಲಿ ಸೂಪರಾಗಿ ವಿವರಿಸಿದ್ದಾರೆ ಮಾತ್ರ. ನಾನು ಮುದ್ದು ಮತ್ತೆ ನಕ್ಕಿದ್ದು ಎಂಡಲ್ಲಿ ಅವ್ರು ರಿಯಲ್ ಸ್ಟೋರಿನ ತೋರಿಸೋರೆ ನೋಡಿ. ಲಾಸ್ಟ್ ಗಂಟ ದಯವಿಟ್ಟು ಮೂವಿ ನೋಡಿ, ಸೂಪರ್ ಮೂವಿ ಮಾತ್ರ. ಇವತ್ತಿನ ಲಾಗ್ ಇಷ್ಟೇ. ಬಾಯ್ ಗಾಯ್ಸ್, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.